ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರ ಜುಲೈ ದ್ವಿತೀಯಾರ್ಧದಲ್ಲಿ ಶನಿಯ ನಕ್ಷತ್ರಕ್ಕೆ ಸೂರ್ಯನ ಪ್ರವೇಶ ಆಗಲಿದೆ. ಇದರ ಪರಿಣಾಮದಿಂದಾಗಿ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಪ್ರಮುಖ ಬದಲಾವಣೆಯನ್ನು ಜೀವನದಲ್ಲಿ ನೋಡಲಿದ್ದಾರೆ. ಶನಿಯ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರದ ಪರಿಣಾಮ ನಿಮ್ಮ ಜೀವನದ ಮೇಲೆ ಹೇಗಿರಲಿದೆ? ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳನ್ನು ಈ ಪ್ರಸ್ತುತ ಸಮಯದಲ್ಲಿ ತೆಗೆದುಕೊಳ್ಳಬೇಕು? ಹಾಗೆ ಈ ಸಮಯದಲ್ಲಿ ಮಾಡಬೇಕಾದ ಸರಳ ಜ್ಯೋತಿಷ್ಯ ಪರಿಹಾರದ ಬಗ್ಗೆ ತಿಳಿಯೋಣ. ಹಾಗೆ ತಿಂಗಳ ದ್ವಿತೀಯಾರ್ಧವು ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂಬುದನ್ನ ವಿವರವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ, ಹಾಗೆ ಇಲ್ಲಿ ಹೇಳಿರುವ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಸೂರ್ಯನ ಸಕಾರಾತ್ಮಕ ಪ್ರಭಾವವು ನಿಮಗೆ ಈ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ಸಿಗಲಿದೆ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ನೀವು ಈ ಸಮಯದಲ್ಲಿ ಆರ್ಥಿಕ ಬೆಂಬಲವನ್ನು ಪಡೆಯಬಹುದು. ಆರ್ಥಿಕ ಲಾಭಗಳಿಗೆ ಅನೇಕ ರೀತಿಯ ಅವಕಾಶಗಳನ್ನು ಈ ಸಮಯದಲ್ಲಿ ಲಕ್ಷ್ಮಿಯ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ. ಹಾಗಾದ್ರೆ ಶನಿಯ ನಕ್ಷತ್ರದಲ್ಲಿ ಸೂರ್ಯನ ಪ್ರವೇಶವು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂಬುದನ್ನ ಈಗ ನೋಡೋಣ ಬನ್ನಿ. ಗ್ರಹಗಳ ರಾಜನಾದ ಸೂರ್ಯನು ಈ ಪ್ರಸ್ತುತ ಸಮಯದಲ್ಲಿ ಪುಷ್ಯ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಈ ಸಮಯದಲ್ಲಿ 12 ರಾಶಿಯವರ ಮೇಲೂ ಅನೇಕ ರೀತಿಯ ಬದಲಾವಣೆ ಇರಲಿದೆ. ಇದರ ಪ್ರಭಾವ ಅನೇಕ ರೀತಿಯಲ್ಲಿ ಇರಲಿದ್ದು, ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ರಾಜ ಎಂದು ಕರೆಸಲ್ಪಡುವ ಸೂರ್ಯ ದೇವನು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಬಹಳ ಮಹತ್ವಪೂರ್ಣವಾದ ಸಮಯವಾಗಿರಲಿದೆ. ಈ ಸಮಯದಲ್ಲಿ ನೀವು ಸೂರ್ಯ ದೇವನು ಪುನರ್ವಸು ನಕ್ಷತ್ರದಿಂದ ಹೊರಬಂದು ಶನಿಯ ಅಧಿಪತ್ಯದಲ್ಲಿರುವ ಹಾಗೆ ನಕ್ಷತ್ರಗಳ ರಾಜ ಎಂದು ಕರೆಸಲ್ಪಡುವ ಪುಷ್ಯ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ. ಈ ನಕ್ಷತ್ರ ಬದಲಾವಣೆಯು ಆಗಸ್ಟ್ 3ರವರೆಗೂ ಇರಲಿದೆ. ಈ ಸಮಯದಲ್ಲಿ ಸೂರ್ಯನು ತನ್ನ ಚಲನೆಯಿಂದ ಅನೇಕ ರೀತಿಯ ಬದಲಾವಣೆಯನ್ನು ಪ್ರತಿ ರಾಶಿಯವರ ಜೀವನದಲ್ಲೂ ತರಲಿದೆ. ಸೂರ್ಯ ಮತ್ತು ಶನಿಯ ನಡುವೆ ಶತ್ರುತ್ವದ ಸಂಬಂಧವಿದ್ದರೂ, ಆದರೆ ಪುಷ್ಯ ನಕ್ಷತ್ರವು ಬಹಳ ಶುಭ ಮತ್ತು ಸಮೃದ್ಧಿಯನ್ನು ಕರುಣಿಸುವಂತಹ ನಕ್ಷತ್ರವಾಗಿದೆ. ಯಾವಾಗ ಗೌರವ ಖ್ಯಾತಿಯನ್ನು ಪ್ರತಿನಿಧಿಸುವ ಸೂರ್ಯನು ಶುಭ ನಕ್ಷತ್ರವನ್ನು ಪ್ರವೇಶಿಸುವುದೋ ಅದರ ಪ್ರಭಾವ ಅನೇಕ ರೀತಿಯಲ್ಲಿ ಶುಭವನ್ನೇ ಉಂಟು ಮಾಡಲಿದೆ. ಹಾಗಾದ್ರೆ ಈ ಸೂರ್ಯನ ನಕ್ಷತ್ರ ಬದಲಾವಣೆಯಿಂದ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಯಾವ ರೀತಿಯ ಬದಲಾವಣೆ ಆಗಲಿದೆ ಎಂದು ನೋಡೋಣ. ವೃಷಭ ರಾಶಿಗೆ ಸೂರ್ಯನ ನಕ್ಷತ್ರ ಬದಲಾವಣೆಯಿಂದ ವೃತ್ತಿ ಜೀವನದಲ್ಲಿ ಗೌರವ, ಖ್ಯಾತಿ ಮತ್ತು ಹೊಸ ಆರಂಭವನ್ನು ತರುತ್ತದೆ. ವೃಷಭ ರಾಶಿಗೆ ಸೇರಿದ ಜನರು ಈ ಪ್ರಸ್ತುತ ಸಮಯದಲ್ಲಿ ಸೂರ್ಯನ ನಕ್ಷತ್ರ ಬದಲಾವಣೆಯಿಂದಾಗಿ ಉತ್ತಮ ರೀತಿಯ ಉತ್ಸಾಹವನ್ನು ಹೊಂದಲಿದ್ದಾರೆ. ಹೊಸ ಉತ್ಸಾಹವನ್ನು ಸೂರ್ಯನು ನೀಡಲಿದ್ದು, ಹಾಗಾಗಿ ಈ ಅವಧಿಯಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಗೆ ಸೇರಿದ ಜನರು ದೊಡ್ಡ ಯಶಸ್ಸನ್ನು ಗಳಿಸುವ ಸಾಧ್ಯತೆ, ಅವಕಾಶಗಳು ಅನೇಕ ರೀತಿಯಲ್ಲಿ ಇವರನ್ನು ಹುಡುಕಿ ಬರಲಿದೆ. ಜೊತೆಗೆ ಯಾವುದಾದರೂ ಹೊಸ ಹೂಡಿಕೆ ಅಥವಾ ಆಸೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಉತ್ತಮ ರೀತಿಯ ಲಾಭವನ್ನು, ಅವಕಾಶಗಳನ್ನು ಪಡೆಯಲಿದ್ದಾರೆ. ಇದರ ಸಾಧ್ಯತೆ ಅಧಿಕವಾಗಿದ್ದು, ಭಾರಿ ಧನ ಲಾಭದ ಅವಕಾಶ ಇವರನ್ನು ಹುಡುಕಿ ಬರಲಿದ್ದು, ಆರ್ಥಿಕ ವ್ಯವಹಾರಗಳು ಸುಗಮ ರೀತಿಯಲ್ಲಿ ಇರಲಿದೆ. ಜೊತೆಗೆ ಈ ಸಂದರ್ಭದಲ್ಲಿ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿದ್ದು, ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸೂರ್ಯನ ಸಕಾರಾತ್ಮಕ ಪ್ರಭಾವದಿಂದ ಅನೇಕ ರೀತಿಯ ಗೌರವ, ಉನ್ನತ ಸ್ಥಾನ ಮಾನವನ್ನು ಪಡೆಯಲಿದ್ದಾರೆ. ಇನ್ನು ಜುಲೈ ದ್ವಿತೀಯಾರ್ಧದಲ್ಲಿ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ಈಗ ತಿಳಿಯೋಣ. ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳ ತಿಂಗಳ ದ್ವಿತೀಯಾರ್ಧದ ಗ್ರಹ ಗೋಚಾರ ಫಲಿತಾಂಶ ಹೀಗಿರಲಿದೆ.
ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹ ಗೋಚಾರ ಫಲಿತಾಂಶ ಪ್ರಮುಖವಾಗಿ ವೃಷಭ ರಾಶಿಯವರ ಜೀವನದಲ್ಲಿ ಈ ರೀತಿಯ ಬದಲಾವಣೆಯನ್ನು ತರಲಿದೆ. ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳ ಸಂವಹನ, ಧೈರ್ಯ, ಸಣ್ಣ ಪ್ರಯಾಣ ಮತ್ತು ಕೌಶಲ್ಯಗಳು ಬಲಪಡುತ್ತದೆ. ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಪ್ರಮುಖವಾಗಿ ಗುರುದೇವನು ನಿಮಗೆ ರಕ್ಷಣಾತ್ಮಕ ಅಂಶವನ್ನು ನೀಡುತ್ತಾನೆ, ರಕ್ಷಣೆಯನ್ನು ನೀಡುತ್ತಾನೆ. ಇದು ನಿಮಗೆ ವೃತ್ತಿ ಜೀವನ ಅನೇಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಇನ್ನ ಮುಂದಿನದಾಗಿ ಮಂಗಳನ ಸಂಚಾರ. ಮಂಗಳನು ನಿಮ್ಮ 1ನೇ ಮನೆಯಲ್ಲಿ ಸಕ್ರಿಯವಾಗಿ ಇರುವುದರಿಂದಾಗಿ ವೃಷಭ ರಾಶಿಯಲ್ಲಿ ಮಂಗಳನ ಸಂಚಾರ ಗುರುತು, ಆತ್ಮವಿಶ್ವಾಸ, ಆರೋಗ್ಯಕ್ಕೆ ಶಕ್ತಿಯನ್ನು ತರುತ್ತದೆ. ಆದರೆ ಅದಕ್ಕೆ ತಾಳ್ಮೆ ಮತ್ತು ಎಚ್ಚರಿಕೆಯ ಮಾತು ಕೂಡ ಅಗತ್ಯವೆಂದು ತಿಳಿಸುತ್ತದೆ. ಈ ಪ್ರಸ್ತುತ ಸಮಯದಲ್ಲಿ ಬಹಳ ಎಚ್ಚರಿಕೆಯ ಜೊತೆ ಮುಂದುವರಿಯಿರಿ. ಹಾಗೆ ತಾಳ್ಮೆಯ ವಿಚಾರಣೆಯನ್ನು ನೀವು ಮಾಡಬೇಕಾಗಿರಲಿದೆ. ತಾಳ್ಮೆಯಿಂದ ಮಾತನಾಡುವುದು, ಹಾಗೆ ಯಾವುದೇ ವಿವಾದಗಳನ್ನು ಸೃಷ್ಟಿ ಮಾಡಿಕೊಳ್ಳದೆ ಇರುವುದೇ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಜೀವನದಲ್ಲಿ ಬದಲಾವಣೆಯನ್ನು ತರಲಿದೆ. ಇನ್ನ ಮುಂದಿನದ್ದಾಗಿ 11ನೇ ಮನೆಯಲ್ಲಿ ಶನಿಯ ಸಂಚಾರ, ಅಂದರೆ ಮೀನ ರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳು ಜುಲೈ ತಿಂಗಳಿನಲ್ಲಿ ಯಾವ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ತಿಳಿಯೋಣ. ಮೀನ ರಾಶಿಯಲ್ಲಿ ಶನಿಯು ಲಾಭ, ಜಾಲಗಳು, ಅಣ್ಣ ತಮ್ಮಂದಿರು ಹಾಗೆ ಆಸೆಗಳನ್ನು ಈಡೇರಿಸುವ ವಿಷಯದಲ್ಲಿ ಶಿಸ್ತನ್ನು ಕೇಳುತ್ತಾನೆ. ನಿರಂತರ ಪ್ರಯತ್ನದ ಮೂಲಕ ನಿಧಾನಗತಿಯ ಪ್ರಗತಿಯ ಸಾಧ್ಯತೆ ಇದೆ ಎಂದು ಸೂಚಿಸುತ್ತಾನೆ. ಈ ಸಮಯದಲ್ಲಿ ಯಾವುದೇ ರೀತಿಯ ದುಡುಕು ನಿರ್ಧಾರವನ್ನು ಮಾಡಬೇಡಿ, ತಾಳ್ಮೆ ಕಳೆದುಕೊಂಡು ಮುಂದುವರಿಯಬೇಡಿ. ಇದರಿಂದ ಆಗುವ ಅನಾಹುತ ಹೆಚ್ಚಾಗಿರಲಿದೆ. ತಾಳ್ಮೆಯ ಜೊತೆ ಮುಂದುವರಿಯುವುದು, ಹಾಗೆ ಅನೇಕ ರೀತಿಯ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಉತ್ತಮವಾಗಿರಲಿದೆ. ಇನ್ನ ಮುಂದಿನದ್ದಾಗಿ ಕೇತುವಿನ ಸಂಚಾರ. ಕೇತುವು ನಿಮ್ಮ 4ನೇ ಮನೆಯಾದ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಕೇತುವಿನ ಸಂಚಾರದ ಪರಿಣಾಮದಿಂದಾಗಿ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳು ಮನೆ, ಆಸ್ತಿ, ವಾಹನಗಳು ಮತ್ತು ಆಂತರಿಕ ಶಾಂತಿಯಲ್ಲಿ ನಿರ್ಲಿಪ್ತತೆ ಮತ್ತು ಅನಿಶ್ಚಿತೆಯನ್ನು ಉಂಟು ಮಾಡುತ್ತದೆ. ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಶಾಂತ ನಿರ್ಧಾರಗಳು ಈ ಸಮಯದಲ್ಲಿ ನಿಮಗೆ ಸಹಕಾರಿಯಾಗಿರಲಿದ್ದು, ಇನ್ನು ಕೇತುವಿನ ಸಂಚಾರದ ಸಮಯದಲ್ಲಿ ಬಹಳ ಎಚ್ಚರಿಕೆಯ ಜೊತೆ ಇರಬೇಕಾಗಿರಲಿದೆ. ಇನ್ನ ಶುಕ್ರನ ಸಂಚಾರ ಹೇಗಿರಲಿದೆ ಎಂದು ನೋಡೋಣ. ಈ ಪ್ರಸ್ತುತ ಸಮಯದಲ್ಲಿ ಶುಕ್ರ ದೇವನು ಸಿಂಹ ರಾಶಿಯಲ್ಲಿ ಕೇತುವಿನ ಜೊತೆ ಸೇರಿದ್ದಾನೆ. ಇದರಿಂದಾಗಿ ಮನೆ, ಆಸ್ತಿ, ವಾಹನಗಳು, ಆಂತರಿಕ ಶಾಂತಿಯ ಮೂಲಕ ಶನಿಯ ಪ್ರಭಾವ ಅಧಿಕವಾಗಿರಲಿದೆ. ಈ ಸಮಯದಲ್ಲಿ ನೀವು ಧೈರ್ಯ, ಸಣ್ಣ ಪ್ರಯಾಣಗಳನ್ನು ಉತ್ತಮ ರೀತಿಯಲ್ಲಿ ಯೋಜಿಸಬೇಕಾಗಿರಲಿದೆ. ಹಾಗೆ ಕೌಶಲ್ಯಗಳ ಮೂಲಕ ಸಾಂತ್ವನವನ್ನು ಕೂಡ ಶುಕ್ರದೇವನು ತರಲಿದ್ದು, ಬಹಳ ಎಚ್ಚರಿಕೆಯ ಜೊತೆ ಮುಂದುವರಿಯುವುದು ಅತಿ ಅವಶ್ಯಕವಾಗಿರಲಿದೆ. ತಾಳ್ಮೆ ಎಲ್ಲ ವಿಷಯದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ಅತಿ ಮುಖ್ಯವಾಗಿದ್ದು, ಇನ್ನ ಬುಧನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ. ಬುಧ ಪ್ರಸ್ತುತ ಸಮಯದಲ್ಲಿ ಹಿಮ್ಮುಖ ಸಂಚಾರವನ್ನು ಮಾಡುತ್ತಿದ್ದು, ಈ ಹಿಮ್ಮುಖ ಸಂಚಾರದಿಂದಾಗಿ ಸಂವಹನ, ಸ್ಥಳಾಂತರಗೊಳ್ಳುವಿಕೆ, ಹಾಗೆ ನಿರ್ಧಾರಗಳು, ಹಾಗೆ ಧೈರ್ಯ, ಸಣ್ಣ ಪ್ರಯಾಣಗಳು, ಕೌಶಲ್ಯಗಳು, ಆದಾಯ, ಮಾತು ಮತ್ತು ಕುಟುಂಬದ ಹಣಕಾಸಿನ ವ್ಯವಹಾರಗಳಲ್ಲಿ ಸಂಪರ್ಕವನ್ನು ಹೊಂದಿದೆ. ಬುಧನ ಹಿಮ್ಮುಖ ಸಂಚಾರದಿಂದಾಗಿ ಗೊಂದಲಗಳು ಸೃಷ್ಟಿಯಾಗಬಹುದು, ಆದರೆ ಎಲ್ಲವನ್ನು ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ. ಇನ್ನ ರಾಹುವಿನ ಸಂಚಾರ ಹೇಗಿರಲಿದೆ ಎಂದು ನೋಡೋಣ. ರಾಹುವಿನ ಸಂಚಾರ 10ನೇ ಮನೆಯಾದ ಕುಂಭರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರದ ಪರಿಣಾಮ ವೃತ್ತಿ, ಅಧಿಕಾರ, ಖ್ಯಾತಿ ಮತ್ತು ಸಾರ್ವಜನಿಕ ಸ್ಥಾನಮಾನದ ಮೂಲಕ ಅಸಾಮಾನ್ಯ ಅವಕಾಶಗಳನ್ನು ತರಲಿದೆ. ಇದರಿಂದಾಗಿ ನಿಮ್ಮ ಆಸೆಗಳ ಉದ್ಭವ ಹೆಚ್ಚಾಗಬಹುದು, ಆದರೆ ಸರಿಯಾದ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಬಹು ಮುಖ್ಯವಾಗಿದ್ದು, ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ಈ ಸಮಯದಲ್ಲಿ ಮಾಡಬೇಡಿ.
ಯಾವುದೇ ನಿರ್ಧಾರಗಳನ್ನು ಮಾಡುವುದಕ್ಕಿಂತ ಮುಂಚೆ ಯೋಚಿಸಿ ಮುಂದುವರಿಯಿರಿ. ಇದು ಅತ್ಯಂತ ಹೆಚ್ಚಿನ ಶುಭ ಮತ್ತು ಸಕಾರಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ವೃಷಭ ರಾಶಿಯವರ ಜೀವನದಲ್ಲಿ ಪ್ರಾಯೋಗಿಕ ಮತ್ತು ಪರಿವರ್ತನಾಶೀಲ ಸಮಯ ಆರಂಭವಾಗಲಿದ್ದು, ಮೂರನೇ ಮನೆಯಲ್ಲಿ ಗುರು ಗ್ರಹದಿಂದ ಬಲವಾದ ಬೆಂಬಲ ಸಿಗಲಿದೆ. ಇದು ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು, ಕೌಶಲ್ಯಗಳು ಹಾಗೆ ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ರೀತಿಯ ಸುಧಾರಣೆಯನ್ನು ತರಲಿದೆ. ಅದೇ ಸಮಯದಲ್ಲಿ 1ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ನಿಮ್ಮನ್ನು ಸಕ್ರಿಯ, ನೇರ, ಕೆಲವೊಮ್ಮೆ ತಾಳ್ಮೆ ಇಲ್ಲದಂತೆ ಮಂಗಳನು ಮಾಡಬಹುದು. ಇನ್ನು 11ನೇ ಮನೆಯಲ್ಲಿ ಶನಿಯು ಆತುರದ ನಿರ್ಧಾರಗಳಿಗಿಂತ ನಿಧಾನ ಮತ್ತು ಸ್ಥಿರವಾದ ಕೆಲಸ ಉತ್ತಮ ಎಂದು ನಿಮಗೆ ನೆನಪಿಸುತ್ತಾನೆ. ಒಟ್ಟಾರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಪ್ರಗತಿ ಉತ್ತಮವಾಗಿರಲಿದೆ. ಆದರೆ ಈ ಸಮಯದಲ್ಲಿ ಧೈರ್ಯ, ತಾಳ್ಮೆಯನ್ನು ಯೋಜಿಸಿದಾಗ ಮಾತ್ರ ಉತ್ತಮ ರೀತಿಯ ಫಲಿತಾಂಶ ಸ್ಥಿರವಾಗಿ ನಿಮಗೆ ಸಿಗಲಿದೆ. ಇನ್ನು ಈ ಪ್ರಸ್ತುತ ಸಮಯದ ಗ್ರಹ ಗೋಚಾರ ಫಲಿತಾಂಶದಂತೆ ನಿಮ್ಮ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬ ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂಬುದನ್ನ ಈಗ ತಿಳಿಯೋಣ ಬನ್ನಿ. ತಿಂಗಳ ದ್ವಿತೀಯಾರ್ಧದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರುವ ಗುರುವಿನ ಜೊತೆ ಸೂರ್ಯನು ಸೇರುತ್ತಾನೆ. ಇದರಿಂದ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಇದು 3ನೇ ಮನೆಯ ಸಕ್ರಿಯತೆಯನ್ನು ತೋರುತ್ತದೆ. ಆದ್ದರಿಂದ ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು, ಕೌಶಲ್ಯಗಳಿಗೆ ಸಂಬಂಧಿಸಿದ ವೃತ್ತಿ ನಿರ್ಧಾರಗಳಲ್ಲಿ ಮುಖ್ಯವಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರದೆ. ಸಂವಹನ, ದಾಖಲೀಕರಣ, ಮಾರ್ಕೆಟಿಂಗ್, ಮಾಧ್ಯಮ, ಮಾರಾಟ, ಅಲ್ಪ ದೂರ ಪ್ರಯಾಣದಲ್ಲಿ ಪ್ರಗತಿಯನ್ನು ಈ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶ ಉತ್ತಮ ರೀತಿಯಲ್ಲಿ ಇರಲಿದೆ. ಹಾಗೆ ಈ ಸಮಯವು ನಿಮಗೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಅಥವಾ ಯಾವುದೇ ರೀತಿಯ ನಿರ್ಣಾಯಕ ಅಂಶದಲ್ಲಿ ತೀರ್ಪನ್ನು ಕೊಡುವಾಗ ಬಹಳ ಎಚ್ಚರಿಕೆ ಹಾಗೆ ವಿಮರ್ಶಾತ್ಮಕ ನಿರ್ಧಾರ ಉತ್ತಮವಾಗಿರಲಿದೆ. 1ನೇ ಮನೆಯಲ್ಲಿರುವ ಮಂಗಳನು ನಿಮಗೆ ಧೈರ್ಯವನ್ನು, ವೇಗವನ್ನು ನೀಡುತ್ತಾನೆ. ಆದರೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಇರಬೇಕು ಎಂಬುದನ್ನು ಶನಿ ತಿಳಿಸುತ್ತಾನೆ. ಶನಿಯು ಕೆಲವು ಫಲಿತಾಂಶವನ್ನು ವಿಳಂಬಗೊಳಿಸಬಹುದು. ಆದರೆ ಈ ಸಮಯದಲ್ಲಿ ಹೆಚ್ಚು ಪ್ರಬುದ್ಧ ಮತ್ತು ಮಾದರಿಯ ಕೆಲಸದ ನಿರ್ಮಾಣವನ್ನು ಮಾಡಲು ಹೆಚ್ಚು ಸಹಕಾರಿಯಾಗಿರಲಿದ್ದಾನೆ. ಇದು ಭವಿಷ್ಯದಲ್ಲಿ ಗೌರವ, ಉತ್ತಮ ಸ್ಥಾನಮಾನವನ್ನು ನೀಡಲಿದೆ. ಉತ್ತಮ ರೀತಿಯ ಬದಲಾವಣೆ ಜೀವನದಲ್ಲಿ ಆಗಲಿದೆ. ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಹೇಗಿರಲಿದೆ, ಹಣಕಾಸಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರ ಅತಿ ಅವಶ್ಯಕವಾಗಿರಲಿದೆ ಎಂದು ತಿಳಿಯೋಣ. ಹಣಕಾಸಿಗೆ ಸಂಬಂಧಿಸಿದಂತೆ ವೈಯಕ್ತಿಕ ಅಗತ್ಯತೆಗಳಿಗಾಗಿ ಖರ್ಚು ಹೆಚ್ಚಾಗಬಹುದು. ಸ್ಥಾನಮಾನ ಅಥವಾ ವಿಶ್ವಾಸವನ್ನು ಸಾಬೀತುಪಡಿಸಲು ಮಾತ್ರ ಖರ್ಚು ಮಾಡುವುದನ್ನು ತಪ್ಪಿಸಿ. ಗುರುವು ರಕ್ಷಣೆ ಮತ್ತು ಉತ್ತಮ ತೀರ್ಪನ್ನು ನೀಡುತ್ತಾನೆ. ವಿಶೇಷವಾಗಿ 3ನೇ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ಥಿರವಾದ ಕೆಲಸದ ಮೂಲಕ ಆದಾಯವು ಸುಧಾರಿಸುತ್ತದೆ. ಆದರೆ ಖರ್ಚುಗಳನ್ನು ಬರೆದಿಟ್ಟುಕೊಳ್ಳುವುದು ಹಾಗೆ ಖರ್ಚುಗಳನ್ನು ನಿಯಂತ್ರಿಸುವುದು ಬಹು ಮುಖ್ಯವಾಗಿದ್ದು, ಪುರಾವೆಗಳಿಲ್ಲದೆ, ಊಹಾತ್ಮಕ ನಿರ್ಧಾರಗಳಿಲ್ಲದೆ ಹಾಗೆ ಭಾವನಾತ್ಮಕ ಖರೀದಿಗಳಿಗೆ ಸಾಲ ನೀಡುವುದನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ. ನೀವು ಆಸ್ತಿ, ವಾಹನ, ಶಿಕ್ಷಣ, ಪ್ರಯಾಣ, ವ್ಯಾಪಾರ ಹಾಗೆ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಬಹಳ ಎಚ್ಚರಿಕೆಯ ನಿರ್ಧಾರಗಳು ಅತಿ ಅವಶ್ಯಕವಾಗಿರಲಿದೆ. ಅಂತಿಮಗೊಳಿಸುವ ಮುಂಚೆ ನೀವು ಹಿರಿಯರ ಹಾಗೆ ಸಂಬಂಧಿಸಿದಂತೆ ಅನೇಕ ರೀತಿಯ ಎಚ್ಚರಿಕೆಯ ಜೊತೆಗೆ ಮುಂದುವರೆದರೆ ಶುಭದಾಯಕವಾಗಿರಲಿದೆ. ಇಲ್ಲವಾದರೆ ಹಣಕಾಸಿನ ವ್ಯವಹಾರದಲ್ಲಿ ಗೊಂದಲ ಅಥವಾ ಸಮಸ್ಯೆಗಳು ಕೂಡ ಉದ್ಭವವಾಗಬಹುದು. ಇನ್ನು ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ, ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳು ಆರೋಗ್ಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ.
ನಿಯಮಿತ ನಿದ್ರೆ, ನಡಿಗೆ, ಪ್ರಾಣಾಯಾಮ, ಸರಳ ಆಹಾರ ಈ ಸಮಯದಲ್ಲಿ ನಿಮಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿರಲಿದೆ. ನಿಮಗೆ ಈಗಾಗಲೇ ದೀರ್ಘಕಾಲದ ಆರೋಗ್ಯದ ಸಮಸ್ಯೆ ಇದ್ದರೆ ತಡ ಮಾಡದೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮವಾಗಿದ್ದು, ಇದರಿಂದ ಆಗುವ ಅನಾಹುತವನ್ನು ತಪ್ಪಿಸಬಹುದಾಗಿರಲಿದೆ. ಕಿವಿ, ಕರುಳುಗಳು, ರಕ್ತ ಪರಿಚಲನೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಗಮನ ನೀಡಬೇಕಾಗಿದ್ದು, ಮಂಗಳನು ಶಾಖ, ಕಿರಿಕಿರಿ, ಚಡಪಡಿಕೆಯನ್ನು ಹೆಚ್ಚಿಸುತ್ತಾನೆ. ಆದ್ದರಿಂದ ನಿಯಮಿತವಾದ ಆಹಾರ ಉತ್ತಮವಾಗಿರಲಿದೆ. ಅನಿಯಮಿತ ಆಹಾರವು ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಹೆಚ್ಚಿಸಬಹುದು. ಕೋಪ ಮತ್ತು ಅತಿಯಾದ ಕೆಲಸವನ್ನು ಈ ಸಮಯದಲ್ಲಿ ತಪ್ಪಿಸಿ. ಹಾಗೆ ನಿರ್ಲಕ್ಷಿಸಲ್ಪಟ್ಟ ಸಮಸ್ಯೆಯನ್ನು ಮುಂದೂಡದೆ ವೈದ್ಯರ ಸಲಹೆ ಪಡೆದು ಉತ್ತಮ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ. ಇದರಿಂದ ಉತ್ತಮ ರೀತಿಯ ಫಲಿತಾಂಶ ಅಂದರೆ ಉತ್ತಮ ರೀತಿಯ ಆರೋಗ್ಯವನ್ನು ನೀವು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ. ಇನ್ನು ಮುಂದಿನದ್ದಾಗಿ ವೈವಾಹಿಕ ಜೀವನ ಹಾಗೆ ಕೌಟುಂಬಿಕ ಸಂಬಂಧಗಳು ಹೇಗಿರಲಿದೆ, ಈ ವಿಷಯಗಳಲ್ಲಿ ಯಾವ ರೀತಿಯ ಎಚ್ಚರಿಕೆ ಅತಿ ಅವಶ್ಯಕವಾಗಿರಲಿದೆ ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಓಂ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದು ಸೂರ್ಯನ ಸಕಾರಾತ್ಮಕವನ್ನು ನಿಮ್ಮ ಜೀವನದಲ್ಲಿ ಹೆಚ್ಚಿಸಲು ಸಹಕಾರಿಯಾಗಿರಲಿದೆ. ನೀವು ಈ ಪ್ರಸ್ತುತ ಸಮಯದಲ್ಲಿ ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಒಡ ಹುಟ್ಟಿದವರು, ಸಂಬಂಧಿಕರೊಂದಿಗೆ ಹೆಚ್ಚು ಸಂವಹನವನ್ನು ನಡೆಸಬಹುದಾದ ಅವಕಾಶಗಳು ಬಹಳಷ್ಟು ಇರಲಿದೆ. ಕುಟುಂಬದೊಂದಿಗೆ ಸಣ್ಣ ಪ್ರವಾಸಗಳ ಸಾಧ್ಯತೆ ಇರಲಿದ್ದು, ಹಾಗೆ ಶುಕ್ರನ ರಾಶಿಚಕ್ರ ಬದಲಾವಣೆಯಿಂದಾಗಿ ಭಾವನಾತ್ಮಕ ಉಷ್ಣತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ತಾಳ್ಮೆ ಅತಿ ಅವಶ್ಯಕವೂ ಕೂಡ ಆಗಿರಲಿದೆ. ಇನ್ನು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕೇತುವಿನ 4ನೇ ಮನೆ ಸಕ್ರಿಯತೆಯಿಂದಾಗಿ ಮನೆ, ಆಸ್ತಿ, ವಾಹನಗಳು, ಆಂತರಿಕ ಶಾಂತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ದೂರ ಅಥವಾ ಗೊಂದಲಗಳು ಉಂಟಾಗಬಹುದು. ಮೃದುವಾಗಿ ಮಾತನಾಡಿ ಪ್ರತಿಯೊಂದು ಸಣ್ಣ ವಿಷಯಗಳನ್ನು ಕೂಡ ಚರ್ಚೆಯಾಗಿ ಪರಿವರ್ತಿಸಬೇಡಿ. ಇದು ಕೌಟುಂಬಿಕ ಶಾಂತಿಯನ್ನು ಕದಲುತ್ತದೆ. ಹಾಗೆ ಈ ಸಮಯದಲ್ಲಿ ನೀವು ಮೊದಲು ಆಲಿಸಿ, ತದಾದ ನಂತರದಲ್ಲಿ ಪ್ರತಿಕ್ರಿಯಿಸಿ. ಇದರಿಂದ ವೈಯಕ್ತಿಕವಾಗಿ ಆಗುವ ಗೊಂದಲ ಅಥವಾ ಅಶಾಂತಿಯನ್ನು ಕೂಡ ತಪ್ಪಿಸಬಹುದಾಗಿದ್ದು, ಕುಟುಂಬದ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಹಾಗೆ ಸುಧಾರಿಸಲು ಇದು ಪ್ರಮುಖ ವಿಷಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹ ಗೋಚಾರ ಫಲಿತಾಂಶ ಏನನ್ನು ಸೂಚಿಸಲಿದೆ ಎಂಬುದನ್ನು ತಿಳಿಯೋಣ. ವ್ಯಾಪಾರಸ್ಥರಿಗೆ ಈ ತಿಂಗಳು ವಾಸ್ತವಿಕ ಯೋಜನೆಗಳಿಗಾಗಿ ಉತ್ತಮ ರೀತಿಯ ಅವಕಾಶವನ್ನು ಗ್ರಹ ಗೋಚಾರ ಫಲಿತಾಂಶ ನೀಡಲಿದ್ದು, ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗಿರಲಿದೆ. ಗುರುವು ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳ ಮೂಲಕ ಬೆಳವಣಿಗೆಯನ್ನು ಬೆಂಬಲಿಸುತ್ತಾನೆ. ಆದರೆ ಬುಧನು ಚಲನೆ, ಚರ್ಚೆಗಳು, ಕಾಗದ ಪತ್ರಗಳು ಮತ್ತು ಮಾತುಗಳನ್ನು ಸುಧಾರಿಸುತ್ತಾನೆ. ನಿಮ್ಮ ಕ್ಷೇತ್ರಗಳನ್ನು ಆಧರಿಸಿ ಅವಲಂಬಿಸಿ ಹೊಸ ಗ್ರಾಹಕರು ಸಂಪರ್ಕಕ್ಕೆ ಬರುತ್ತಾರೆ. ಪ್ರಯಾಣ, ಆನ್ಲೈನ್ ಸಂವಹನದ ಮೂಲಕ ನೀವು ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೋಡಬಹುದಾಗಿರಲಿದೆ. ಭಾವನೆ ಅಥವಾ ಒತ್ತಡದ ಮೇಲೆ ಮಾತ್ರ ಈ ಸಮಯದಲ್ಲಿ ನೀವು ನಿಮ್ಮ ಕ್ಷೇತ್ರವನ್ನು ವಿಸ್ತರಿಸಬೇಡಿ. ಮಂಗಳನು ನಿಮಗೆ ಆತ್ಮವಿಶ್ವಾಸವನ್ನು ನೀಡಬಹುದು, ಆದರೆ ಶನಿಯು ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣ, ತಾಳ್ಮೆಯನ್ನು ಕೇಳುತ್ತದೆ. ನಿರ್ಧಾರಗಳನ್ನು ಸರಿಯಾಗಿ ಪರಿಶೀಲಿಸಿದಾಗ ರಿಯಲ್ ಎಸ್ಟೇಟ್, ಶಿಕ್ಷಣ, ಸಲಹಾ, ಸಂವಹನ, ತಾಂತ್ರಿಕ ಕೆಲಸ, ವ್ಯಾಪಾರ, ಸೇವಾ ಆಧಾರಿತ ಚಟುವಟಿಕೆಗಳಲ್ಲಿ ಪ್ರಗತಿಯನ್ನು ಸಾಧಿಸಲು ಈ ಸಮಯದಲ್ಲಿ ಅವಕಾಶಗಳು ಉತ್ತಮ ರೀತಿಯಲ್ಲಿ ಇರಲಿದೆ. ಇದರಿಂದ ಆರ್ಥಿಕ ಬೆಂಬಲ ನಿಮಗೆ ಉತ್ತಮ ರೀತಿಯಲ್ಲಿ ಸಿಗಲಿದೆ. ಇನ್ನು ಮುಂದಿನದ್ದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಹಾಗೆ ಯಾವ ರೀತಿಯ ಬೆಂಬಲವನ್ನು ಇನ್ನಿತರರಿಂದ ಪಡೆಯಬಹುದು ಎಂಬುದನ್ನು ತಿಳಿಯೋಣ. ಮನೆಯಿಂದ ಅಧ್ಯಯನ, ಆಸ್ತಿ ಸಂಬಂಧಿತ ಶಿಕ್ಷಣ, ವಾಹನಗಳು, ಇಂಜಿನಿಯರಿಂಗ್, ಮೂಲಭೂತ ಅಂಶಗಳು ಮತ್ತು ಶೈಕ್ಷಣಿಕ ಸ್ಥಿರತೆಗೆ ಈ ಸಮಯದಲ್ಲಿ ಸುಧಾರಿತ ಅಂಶಗಳು ಸಿಗಲಿದೆ. ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ, ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಸಹಾಯ ಮಾಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ನಿಗದಿತ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಳುವುದು ಉತ್ತಮವಾಗಿರಲಿದೆ. ಇತರರೊಂದಿಗೆ ಹೋಲಿಕೆ ಮಾಡುವುದು
ಅಷ್ಟು ಉತ್ತಮವಾಗಿರುವುದಿಲ್ಲ. ಹಾಗೆ ಈ ಸಮಯದಲ್ಲಿ ಒಂದೊಂದೇ ವಿಷಯವನ್ನು ಪೂರ್ಣಗೊಳಿಸಿ ತದಾದ ನಂತರದಲ್ಲಿ ಮುಂದುವರಿಯಿರಿ. ಇದು ನಿಮಗೆ ಶುಭ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ನಿಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ತರಲಿದೆ. ಹಾಗೆ ಉತ್ತಮ ಅಂಕ ಗಳಿಕೆಗೆ ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಶಿಕ್ಷಕರು, ಹಿರಿಯರು ಹಾಗೆ ಮಾರ್ಗದರ್ಶಕರ ಮಾರ್ಗದರ್ಶನದಿಂದಾಗಿ ನೀವು ಉತ್ತಮ ರೀತಿಯ ತುಂಬ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲಿದ್ದೀರಿ. ಹಾಗೆ ಇದು ನಿಮ್ಮ ಕಲಿಕೆಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಹಿರಿಯರು, ಮಾರ್ಗದರ್ಶಕರು ಹಾಗೆ ಶಿಕ್ಷಕರಿಂದ ನೀವು ಪಡೆದ ಬೆಂಬಲ ನಿಮಗೆ ಗೌರವ, ಉತ್ತಮ ರೀತಿಯ ಸ್ಥಾನಮಾನಕ್ಕೆ ಕಾರಣವಾಗಲಿದೆ. ಇದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನ ಈ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ತಿಳಿಯೋಣ. ಇದನ್ನು ಅನುಸರಿಸುವುದು ಎಷ್ಟು ಉತ್ತಮ, ಹಾಗೆ ಯಾವುದಕ್ಕಾಗಿ ಇದನ್ನು ಅನುಸರಿಸಬೇಕು ಎಂಬುದನ್ನು ಈಗ ತಿಳಿಯೋಣ ಬನ್ನಿ. ಆತ್ಮವಿಶ್ವಾಸಕ್ಕಾಗಿ ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಪಠಿಸುವುದು, ಸೂರ್ಯನಿಗೆ ನೀರನ್ನು ಅರ್ಪಿಸುವುದು ಶುಭದಾಯಕವಾಗಿರಲಿದೆ. ಸೂರ್ಯನ ನಮಸ್ಕಾರದಿಂದಾಗಿ ನೀವು ಉತ್ತಮ ರೀತಿಯ ಸಕಾರಾತ್ಮಕ ಫಲಿತಾಂಶವನ್ನು ಹಾಗೆ ಧೈರ್ಯವನ್ನು ಪಡೆಯಬಹುದಾಗಿರಲಿದೆ. ಇನ್ನು ಲಗ್ನದಲ್ಲಿರುವ ಮಂಗಳನ ಶಾಂತಿಗೋಸ್ಕರ ಹಾಗೆ ಮಂಗಳನಿಂದ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ಕೆಂಪು ಬೇಳೆಯನ್ನು ದಾನ ಮಾಡುವುದು ಶುಭದಾಯಕವಾಗಿರಲಿದೆ. ಇದರಿಂದ ಮಂಗಳನ ಅನುಗ್ರಹ ನಿಮಗೆ ಉತ್ತಮ ರೀತಿಯಲ್ಲಿ ಸಿಗಲಿದೆ. ಹಾಗೆ ಈ ಸಮಯದಲ್ಲಿ ಬುಧವಾರದಂದು ಗಣೇಶನ ಪೂಜೆ ಉತ್ತಮವಾಗಿರಲಿದ್ದು, ಗಣೇಶನ ಆರಾಧನೆಯಿಂದ ನೀವು ಅನೇಕ ರೀತಿಯ ವಿಘ್ನಗಳನ್ನು ದೂರ ಮಾಡಿಕೊಳ್ಳಬಹುದಾಗಿರಲಿದೆ. ಹಾಗೆ ಕೆಲಸದಲ್ಲಿ ಸಕ್ರಿಯತೆ ವಾತಾವರಣ ಹೆಚ್ಚಾಗಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊಬೇಕು ಅಂದ್ಕೊಂಡಿರ್ತೀರ ಅದನ್ನ ಕಮೆಂಟ್ ಮೂಲಕ ಕೇಳಬಹುದಾಗಿದ್ದು, ಇನ್ನ ಈ ಸಮಯದಲ್ಲಿ ಸೂರ್ಯನ ಸಕಾರಾತ್ಮಕ ಶಕ್ತಿಗಾಗಿ ಓಂ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೆ ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.